ಜಮೀರ್ ಅಹಮದ್ ಅವರು ನನಗೆ ಗೊತ್ತಿಲ್ಲ ಆ ವಿಚಾರ, ನನಗೆ ಸಂಪೂರ್ಣ ವಿಚಾರ ಗೊತ್ತಿಲ್ಲ. ಅವ್ರು ಯಾಕೆ ಏನು ಅನ್ನೋದನ್ನು ಸುಮ್ಮನೆ ನಾವು ಎಲ್ಲ ಸಲದ ಆರೋಪ ಮಾಡೋದು ಸರಿಯಲ್ಲ. ಅವ್ರು ಯಾಕೆ ಮುಖ್ಯಮಂತ್ರಿಗಳಿಗೆ ಏನು ಅನಿವಾರ್ಯ ಕಾರಣ ಇತ್ತು ಅವ್ರಿಗೆ ಅನ್ನೋದನ್ನ ಅವ್ರು ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಹೀಗಾಗಿ ಅದನ್ನು ಸುಮ್ಮನೆ ರಾಜಕೀಯವಾಗಿ ಬಳಸ್ಕೊಳ್ಳೋದು ಸರಿಯಲ್ಲ. ಸರ್ ನಮ್ಮ ಸರ್ ಜಮೀರ್ ಅಹಮದ್ ಅವ್ರ ಹಿಂದೆ ಇವತ್ತು ರಾಷ್ಟ್ರಾಭಿಮಾನಿ ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಯುದ್ಧಕ್ಕೂ ಕಳಿಸಿ ನಾನು ಹೋಗ್ತೀನಿ ಅಂತ ಅನ್ನೋ ಮಾತನ್ನು ಅವತ್ತೊಂದು ದಿವಸ ನಾನು ಹೇಳಿದಂಥ ವ್ಯಕ್ತಿ ಇವತ್ತೊಂದು ದಿವಸ ಜಮೀರ್ ಅಹಮದ್ ತೀವ್ರ ವಿರೋಧ ಮಾಡ್ತಾರೆ. ಬಿಜೆಪಿಯವರು ವಿರೋಧ ಮಾಡೋದು ಕೆಲಸನೇ ಇದಲ್ಲ. ಈ ಬಿಜೆಪಿಯವರು ಯಾರಾದರೂ ತುಂಬ ಸಹ ದೇಶದ ಸ್ವಾತಂತ್ರ್ಯ ಹೋರಾಟದಾಗ ಇವರು ಯಾರು ಭಾಗವಹಿಸಿದಾರ? ಒಬ್ಬರ ಹೆಸರು ಹೇಳ್ರಿ ಬಿಜೆಪಿದು. ಅದೇ ಇವತ್ತು ಅಲ್ಲಿ ಇಂಡಿಯಾ ಗೇಟ್ಗೆ ಹೋಗಿ ನೀವು ಸಾವಿರಾರು ಮಂದಿ ಅಲ್ಪಸಂಖ್ಯಾತರ ವಿವಿಧ ಧರ್ಮೀಯರ ಎಲ್ಲ ಹೆಸರುಗಳಿದಾವೆ. ಬಿಜೆಪಿಯವರು ಒಬ್ಬರ ಹೆಸರು ಇದಾವೆ ಇದರಲ್ಲಿ. ಅಷ್ಟೇ ಅಲ್ಲ, 47 ವರ್ಷ ಹರ್ಘರ್ ತಿರಂಗ ಅಂತಾರೆ ಅವರು. ರಾಷ್ಟ್ರಾಭಿಮಾನ, ದೇಶಾಭಿಮಾನ. ನಾಗ್ಪುರ್ನಾಗ RSS ಹೆಡ್ ಕ್ವಾರ್ಟರ್ ಮೇಲೆ 47 ವರ್ಷ ಬೇಕಾಯ್ತು ಅವ್ರಿಗೆ ಧ್ವಜಾರೋಹಣ ಮಾಡಲಿಕ್ಕೆ. ಹರ್ಘರ್ ತಿರಂಗ ಅಲ್ಯಾಕೆ ತಿರಂಗ ಬರಲಿಲ್ಲ? RSS ಹೆಡ್ ಕ್ವಾರ್ಟರ್ ಮೇಲೆ ತಿರಂಗ ಯಾಕೆ ಬರಲಿಲ್ಲ? ಮತ್ತೆ ಬೇರೆಯವ್ರಿಗೆ ಉಪದೇಶ ಮಾಡ್ತಾರ. ಇವರಿಂದೇನು ನಾವು ರಾಷ್ಟ್ರಾಭಿಮಾನ ಕಲಿಬೇಕಾಗಿಲ್ಲ. ಜಮೀರ್ ಅವರು ಒಂದು ಸಂದರ್ಭದಲ್ಲಿ ನಾನು ಯುದ್ಧಕ್ಕೆ ನಾನು ಕಳಿಸ್ರಿ, ನನ್ನ ಪ್ರಾಣ ಹೋಗ್ಲಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಸರ್ ಈಗ ಹೊಸ ಏನು ಕಾನೂನು ಮಾಡ್ಯಾರ, ಇದು ಪಬ್ಲಿಕ್ ಪ್ಲೇಸಸ್ ಕೆನಾಟ್ ಬಿ ಯೂಸ್ ಫಾರ್ ಎನಿ ಕಿರಾಣಿ ಅಂಗಡಿ ಅವ್ರಿಗೆ ರಿಜಿಸ್ಟ್ರೇಷನ್ ಬೇಕು, STD ಬೂತ್ನವ್ರಿಗೆ ರಿಜಿಸ್ಟ್ರೇಷನ್ ಬೇಕು, ಕಾಯಿಪಲ್ಲೆ ಮಾರ್ಕೆಟ್ ಮಾರಾಡೋರು ರಿಜಿಸ್ಟ್ರೇಷನ್ ಬೇಕು ಏನ್ರಿ. ಒಂದು ಸಣ್ಣ ಸಾಲಿಗೆ ರಿಜಿಸ್ಟ್ರೇಷನ್ ಬೇಕು. ರಿಜಿಸ್ಟ್ರೇಷನ್ ಆಗಲಿಕ್ಕೆ ನೀವೇ ಮಧ್ಯಾಹ್ನ ಹೊಡಿತೀರಿ. ನನ್ನ ರಿಜಿಸ್ಟ್ರೇಷನ್ ಇಲ್ಲದ ಶಾಲೆ ಅಂತ ಹೊಡಿತೀರಿ. ಇಷ್ಟು ದೊಡ್ಡದು ಬೇರೆ ಬೇರೆ ದೇಶಗಳಿಂದ ಅವರೆಲ್ಲ ಫಂಡ್ ಬರ್ತದೆ. ಅವ್ರ ಅಂಗ ಸಂಸ್ಥೆಗಳೆಲ್ಲ ಸಿಕ್ಕಾಪಟ್ಟಿದ್ದಾವೆ. ಅವ್ರ ಬಿಲ್ಡಿಂಗ್ ಎಲ್ಲ ಗಂಡಾಪಟ್ಟಿ ದೊಡ್ಡ ದೊಡ್ಡದು ಸಾವಿರಾರು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಇದಾವೆ. ಸರ್ ಈಗ ಏನು ಅವ್ರಿಗೊಂದು ನ್ಯಾಯ, ಪಾಪ ಸಣ್ಣವ್ರಿಗೊಂದು ನ್ಯಾಯ. ಕಿರಾಣಿ ಅಂಗಡಿ ಬಿಟ್ಟರೇನು, STD ಬೂತ್ನಾಗ ಬಿಟ್ಟಿರಿ. ಚಪ್ಪಲಿ ಅವರ ಒಂದು ಅಂಗಡಿಗೆ ಸರ್ ನೀವು ಅದನ್ನ ರಿಜಿಸ್ಟ್ರೇಷನ್ ಕೇಳ್ತೀರಪ್ಪ.